ಮನುಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕವಾಗಿ ಗೊತ್ತಿರಬೇಕಾದಂತಹ ಕೆಲವು ಸೂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸೂತ್ರಗಳು ಅಂಕಗಣಿತಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು. ಇದರ ಮುಂದೆ ಬರುವಂತಹ ಸೂತ್ರಗಳು ನಾವು ರೇಖಾಗಣಿತಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳನ್ನು ನೋಡೋಣ. ಈ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಬೀಜಗಣಿತದ ಸೂತ್ರಗಳು ಅಷ್ಟೊಂದು ಬರೋದಿಲ್ಲ, ಮುಂದೆ ಅಷ್ಟು ವಿದ್ಯಾರ್ಥಿಗಳಿಗೆ ಬರ್ತಾವ. ಈಗಿನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗಾಗಿ ಈ ಸೂತ್ರಗಳನ್ನು ನೋಡೋಣ. ಮೊದಲನೇ ಸೂತ್ರ ಲಾಭ. ಲಾಭವನ್ನು ಕಂಡಿಡ್ಬೇಕಂದ್ರ ಮಾರಿದ ಬೆಲೆ ಒಳಗ ಕೊಂಡ ಬೆಲೆಯನ್ನು ಕಳೆದ್ಬಿಟ್ರೆ ನಮಗೆ ಲಾಭ ಗೊತ್ತಾಗುತ್ತೆ. ಹಾಗೆ ನಷ್ಟ ಆಗ್ಬೇಕಾದ್ರೆ ನಾವು ಅದನ್ನ ಕೊಂಡ್ಕೊಂಡ ಬೆಲೆಗಿಂತ ನಾವು ಏನ್ ಮಾಡ್ತೀವಿ, ಕಡಿಮೆ ಬೆಲೆಗೆ ಮಾರಿರ್ತೀವಿ. ಆದ್ರಿಂದ ಕೊಂಡ ಬೆಲೆ ಒಳಗ ಮಾರಿದ ಬೆಲೆಯನ್ನು ನಾವು ಕಳಿಬೇಕು, ಅವಾಗ ನಮಗೆ ನಷ್ಟ ಗೊತ್ತಾಗುತ್ತೆ. ಅದೇ ಶೇಕಡಾ ಲಾಭ ಅಂದ್ರೆ ನಾವೀಗ ಯಾವುದೋ ಒಂದು ವಸ್ತುವನ್ನು ಮಾರಿದಾಗ ಶೇಕಡಾ ಎಷ್ಟು ಲಾಭ ಸಿಕ್ತು ಅಂತಿರ್ತಾರ, ಆ ಲಾಭವನ್ನು ತಿಳ್ಕೋದು ಹೆಂಗಪ್ಪ ಅಂದ್ರ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ. ಅಂದ್ರೆ ನಾವು ಕೊಂಡ್ಕೊಂಡ ಬೆಲೆ, ಕೊಂಡ ಬೆಲೆಗೆ ಎಷ್ಟು ಲಾಭ ಆಯ್ತು ಗುಣಾಕಾರ 100, ಅಂದ್ರೆ ಒಂದು 100ಕ್ಕೆ ಎಷ್ಟು ಲಾಭ ಆಯ್ತು ಅನ್ನೋದನ್ನ ಅದರಿಂದ ತಿಳ್ಕೊಬಹುದು ವಿದ್ಯಾರ್ಥಿಗಳೇ. ಇನ್ನ ನೆಕ್ಸ್ಟ್ ನಾಲ್ಕನೇದು ಶೇಕಡಾ ನಷ್ಟ. ನಷ್ಟ ನಮಗ ಒಂದು ವಸ್ತುವನ್ನು ಮಾರಿದಾಗದಂತ ನಷ್ಟ ಅಂದ್ರೆ ಅದರ ಕೊಂಡ ಬೆಲೆ ಡಿವೈಡ್ ಬೈ ಕೊಂಡ ಬೆಲೆ ಗುಣಾಕಾರ 100 ಹಚ್ಚಿ ನಾವು ಆ ಲೆಕ್ಕವನ್ನು ಮಾಡಿದ್ರೆ ನಮಗೆ ಶೇಕಡಾ ನಷ್ಟವನ್ನ ಕಂಡುಹಿಡ್ಕೋಬಹುದು. ಇನ್ನ ಶೇಕಡಾ ಏರಿಕೆ ಮತ್ತು ಇಳಿಕೆ, ಇದನ್ನ ನಾವು ಯಾವಾಗ ಬಳಸ್ತೇವೆ ಅಂದ್ರ ಈ ವರ್ಷ ಇಷ್ಟು ಇನ್ಕಮ್ ಬಂತು, ಮುಂದಿನ ಸರಿ ಎಷ್ಟು ಹೆಚ್ಚಾಯ್ತು ಅನ್ನುವಂತ ಸೂತ್ರ ಬರ್ತಾವ. ಒಂದು ಊರಿನ ಜನಸಂಖ್ಯೆ ಈಗ 2000 ಇತ್ತು, ಮುಂದಿನ ವರ್ಷ 2500 ಆಯ್ತು ಅಂದ್ರೆ ಅವಾಗ ನಾವೇನ್ ಮಾಡೋದು, ಅದು 5 ಹೆಚ್ಚಾಗಿರೋದಿಲ್ಲ, ಅದು ಒಟ್ಟು ಬದಲಾವಣೆ ಡಿವೈಡೆಡ್ ಬೈ ಮೂಲ ಮೊತ್ತ. ಅಂದ್ರೆ ಹೋದ 2000 ಅದು ಮೂಲ ಮೊತ್ತ ಆಗುತ್ತೆ, ಗುಣಾಕಾರ 100 ವಿದ್ಯಾರ್ಥಿಗಳೇ. ಸರಿ ವಿದ್ಯಾರ್ಥಿಗಳೇ, ಈಗ ನಮ್ಗೆ ಅಂಕಗಣಿತದಲ್ಲಿ ಬರುವಂತ ಇದೊಂದು ಮುಖ್ಯವಾದಂತ ಸೂತ್ರ. ಯಾಕಂದ್ರೆ ನಮ್ಮ ಹಳ್ಳಿಗಳಲ್ಲಿ ಸರಳ ಬಡ್ಡಿ ವ್ಯವಹಾರಗಳು ಬಹಳ ನಡೀತಿರ್ತಾವ. ಅವಾಗ ನಿಮ್ಮನ್ನ ಪಾಲಕರು ಏನ್ ಮಾಡ್ತಿರ್ತಾರ, ಕ್ವಶನ್ ಗಳನ್ನ ಕೇಳ್ತಿರ್ತಾರ. ಅಂದ್ರೆ ಇಷ್ಟು ಕೊಟ್ಟೇವಿ, ಇದ್ರ ಬಡ್ಡಿ ಎಷ್ಟಾಕೈತಿ, ಸಾಲ ತಗೊಂಡಿವಿ ಬಡ್ಡಿ ಎಷ್ಟಾಕೈತಿ ಅಂತೇಳಿ. ಸರಳ ಬಡ್ಡಿ ಏನ ಕಂಡಿಡ್ಬೇಕಾದ್ರೆ ಅಸಲು ಅದೇ ಇರುವಂತ ಮೊದಲಿನ ಅಸಲು, ವೇಳೆ ಮತ್ತು ದರ ಡಿವೈಡ್ ಬೈ 100, ಅಥವಾ I is equal to PTR divided by 100. ನಿಮಗೆ ಈಸಿಯಾಗಿ ನೆನಪಿಟ್ಕೋಬಹುದು. I is equal to PTR divided by 100 ಅಂತೇಳಿ. ಅದೇ ಅಸಲನ್ನು ಕಂಡುಹಿಡಿಬೇಕು. ಬಡ್ಡಿ ಕೊಟ್ಟಾರ, ಟೈಮ್ ಕೊಟ್ಟಾರ, ವೇಳೆ ಕೊಟ್ಟಾರ, ರೇಟ್ ಕೊಟ್ಟಾರ, ಅಂದ್ರೆ ಅಸಲನ್ನು ಕಂಡುಹಿಡಿಬೇಕಾದ್ರೆ I into 100 divided by TR. ಅದೇ ವೇಳೆ T ಅನ್ನು ಕಂಡುಹಿಡಿಬೇಕಾದ್ರೆ I into 100 divided by P into R. ಅದೇ ರೀತಿಯಾಗಿ ದರವನ್ನು ಕಂಡುಹಿಡಿಬೇಕಾದ್ರೆ ವಿದ್ಯಾರ್ಥಿಗಳೇ I ಗುಣಾಕಾರ 100 divided by P into T. ಈ ಮೂಲಕವಾಗಿ ನಾವು ಸರಳ ಬಡ್ಡಿಯ ಎಲ್ಲ ಸೂತ್ರವನ್ನ ಮಾಡಬಹುದು. ಇನ್ನೊಂದಿದೆ ಮೊತ್ತ ಕಂಡುಹಿಡಿಯೋದು, ಅದನ್ನ ಈಗ ನೋಡೋಣ. ಈಗ ನೋಡಿ, ಮೊತ್ತ ಈ ಸರಳ ಬಡ್ಡಿಯಲ್ಲಿ ಬರುವುದು ಮೊತ್ತವನ್ನು ಕಂಡುಹಿಡಿಯುವಂತ ಸೂತ್ರ ಬಂದಿರ್ತಾವ, ಲೆಕ್ಕ ಬಂದಿರ್ತಾವ. ಮೊತ್ತ ಇಸ್ಕೊಲ್ ಟು ಅಸಲು ಅಂದ್ರೆ ನಮ್ಗೆ ಇರುವಂತ ಮೊತ್ತ, ಅದಕ್ಕಾದಂತ ಸರಳ ಬಡ್ಡಿ ಎರಡು ಸೇರಿ ನಾವು ನಮ್ಮ ಬಡ್ಡಿ ಕೊಟ್ಟವರಿಗೆ ಎಷ್ಟು ಕೊಡ್ಬೇಕು ಅನ್ನೋದಿದ್ದು ಮೊತ್ತ. ಜೊತೆಗೆ ಈಗ ರೇಖಾಗಣಿತದ ಸೂತ್ರಗಳನ್ನ ಪ್ರಾರಂಭಿಸೋಣ. ಆಗ್ಲೇ 6 ಅಂಕಗಣಿತದ ಸೂತ್ರಗಳ ಎಲ್ಲವನ್ನು ನೋಡಿದ್ದೀವಿ. ಈಗ ಆಯತದ ಸುತ್ತಳತೆ. ಆಯತದ ಸುತ್ತಳತೆ 2 ಗುಣಾಕಾರ ಉದ್ದ. ಯಾಕಂದ್ರೆ ಒಂದು ಆಯತಾಕೃತಿ ಇಲ್ಲಿ ಇವೆರಡು ಸಮ ಇರ್ತಾವ, ಅದಕ್ಕೆ ಇವೆರಡು ಸಮ ಇರ್ತಾವ. 2 ಗುಣಾಕಾರ ಉದ್ದ ಹಾಗೆ 2 ಅಗಲ. ಅಥವಾ ಆ ಸೂತ್ರವನ್ನ ಈ ರೀತಿ ಬರೀಬಹುದು, 2 ಗುಣಾಕಾರ ಬ್ರಾಕೆಟ್ ಉದ್ದ ಪ್ಲಸ್ ಅಗಲ, ಉತ್ತರ 2 ಸೇಮ್ ಬರುತ್ತೆ. ವಿಸ್ತೀರ್ಣ ಇಸ್ಕೊಲ್ ಟು ಉದ್ದ ಗುಣಾಕಾರ ಅಗಲ, ಉದ್ದ ಗುಣಾಕಾರ ಅಗಲ ಬಿ ಇಂಟು ಎಲ್. ಸೂತ್ರವನ್ನು ಹಚ್ಚಿ ನಾವು ಇದಕ್ಕನ್ನ ಮಾಡಬಹುದು. ಚೌಕದ ಸುತ್ತಳತೆ ಸೂತ್ರ 4 ಗುಣಾಕಾರ ಬಾಹು, ಅಥವಾ ನಾವೇನ್ ಬರೀಬಹುದು 4a ಅಂತ ಹೇಳಿ ಬರೀಬಹುದು, ಅಥವಾ 4 ಗುಣಾಕಾರ ಉದ್ದ ಅಂತ ಹೇಳಿ ಬರೀಬಹುದು. ಇಲ್ಲಿ ಚೌಕಾಕೃತಿಯ ಅಂದ್ರೆ ಇದೇನ್ ಪದ ವಿಸ್ತೀರ್ಣ. ಇದರ ಸುತ್ತಳತೆ ನಾವು ಕಂಡುಹಿಡಿಯಬೇಕಾದ್ರೆ 1 2 3 4 ಬಾಹುಗಳ ಅಳತೆ ಮೊತ್ತ ಏನಿರುತ್ತೆ ಅದರ ಸುತ್ತಳತೆ ಆಗಿರುತ್ತೆ. ಇನ್ನ ಚೌಕದ ವಿಸ್ತೀರ್ಣಕ್ಕೆ ಬರೋಣ. ಚೌಕದ ವಿಸ್ತೀರ್ಣ ಇಸ್ಕೊಲ್ ಟು ಬಾಹು ಗುಣಾಕಾರ ಬಾಹು. ಅಂದ್ರೆ ಈ ಬಾಹುಗಳ ಅಳತೆ ಈ ಬಾಹುಗಳ ಅಳತೆ ಗುಣಾಕಾರ ಮಾಡ್ತೀವಿ ಅಂದ್ರೆ ಅವಾಗ ನಮ್ಗೆ ಏನಾಗುತ್ತೆ, ಬಾಹು ಗುಣಾಕಾರ ಬಾಹು ಅಥವಾ ಎ ಸ್ಕ್ವೇರ್ ಅಥವಾ ಉದ್ದ ಗುಣಾಕಾರ ಉದ್ದ ಎನ್ನುವ ರೀತಿಯಲ್ಲಿ ಕೂಡ ನಾವೇನ್ ಮಾಡಬಹುದು, ಇದರ ಸೂತ್ರವನ್ನ ಬರೀಬಹುದು. ಈಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ. ಸಮಾಂತರ ಚತುರ್ಭುಜ ನೋಡಿ, ಸಮಾಂತರ ಅಂದ್ರೆ ಬಾಹುಗಳು ಸಮಾನ ಅಂತರದಲ್ಲಿರುವಂತವು. ಇದು ಸಮಾಂತರ ಚತುರ್ಭುಜ. ಈ ಸಮಾಂತರ ಚತುರ್ಭುಜವನ್ನು ಬರೀಬೇಕಾದ್ರೆ ನಾವು ಇದು ಪಾದ, ಇದಕ್ಕೆ ಎತ್ತರವನ್ನ ನಾವು ಇಲ್ಲಿ ತಗೊಂಡಿಪ್ಪ ಅಂದ್ರ ಇದನ್ನ ಎತ್ತರ ತಗೋಬೇಕಾಗತ್ತೆ, ಅಥವಾ ಪಾದ ಇಲ್ಲಿ ತಗೊಂಡಿ ಬಂದ್ರ ಅವಾಗ ನಾವ್ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ನಡುವೆ ಬರುವಂತ ಎತ್ತರವನ್ನ ನಾವು ಇಲ್ಲಿ ರೂಪಿಸ್ಕೋಬೇಕಾಗ್ತದೆ. ಪಾದ ಗುಣಾಕಾರ ಎತ್ತರ, ಪಾದ ಗುಣಾಕಾರ ಎತ್ತರ, ಅಥವಾ ಬಿ ಇಂಟು ಎಚ್
ಎಚ್ ಅಂತ ನಾವು ಈ ಸೂತ್ರವನ್ನ ಬರ್ಕೊಂಡು ನಾವು ಲೆಕ್ಕವನ್ನ ಕಂಡುಹಿಡಿಯಬಹುದು. ಇನ್ನ ತ್ರಿಭುಜದ ವಿಸ್ತೀರ್ಣ ಅರ್ಧ. ಎದರ ಅರ್ಧ? ಸಮಾಂತರ ಚತುರ್ಭುಜದ ಅರ್ಧ. ಎರಡನೇ ಒಂದು ಗುಣಾಕಾರ ಪಾದ ಗುಣಾಕಾರ ಎತ್ತರ, ಅಥವಾ ನಾವೇನ್ ಮಾಡಬಹುದು, ಎರಡನೇ ಒಂದು ಬಿ ಇಂಟು ಎಚ್ ಅಂತ ಬರೀಬಹುದು. ಅಂದ್ರ ಈ ಸಮಾಂತರ ಚತುರ್ಭುಜ ಅಂತದಲ್ಲ, ಈ ಸಮಾಂತರ ಚತುರ್ಭುಜದಲ್ಲಿ ನಾವ್ ಏನ್ ಮಾಡ್ಬೋದು, ಇಲ್ಲಿ ಅರ್ಧ ಮಾಡಿದ್ರೆ ನಮಗೆ ತ್ರಿಭುಜಗಳು ಸಿಗ್ತಾವ. ಆದ್ದರಿಂದ ಆ ಸೂತ್ರವನ್ನು ನಾವು ಬಳಸಿಕೊಂಡು ನಾವೇನ್ ಮಾಡಬಹುದು, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಇನ್ನು ವೃತ್ತದ ಸುತ್ತಳತೆ ಅಥವಾ ಪರಿಧಿ ಎರಡು ಒಂದೇ. ಈಗ ಇದು ವೃತ್ತ, ಇದು ಸುತ್ತಳತೆ ಅಂದ್ರೆ ಪರಿಧಿ ಸುತ್ತಳತೆ ಎರಡು ಒಂದೇ. ಆ ಪರಿಧಿಯನ್ನು ಕಂಡುಹಿಡಿಯಬೇಕಾದ್ರೆ ನಾವು 2 ಪೈ ಆರ್ ಅಂದ್ರೆ ಅದರ ವ್ಯಾಸದ ಆಧಾರದ ಮೇಲೆ ನಾವು ಏನ್ ಮಾಡ್ತೇವೆ, ಫೈ ಅನ್ನು ನಾವು ಏನ್ ಮಾಡ್ತೇವೆ, ಕಂಡುಹಿಡ್ಕೊಂಡು 2 ಪೈ ಆರ್ ಅಂದ್ರೆ 2 ಆರ್, 5 ಇಂಟು 2 ಆರ್ ಅಥವಾ 5d ಅಂದ್ರೆ ತ್ರಿಜ್ಯವನ್ನು ಕೊಟ್ಟಾಗ 2 ಪೈ ಆರ್, ಅದೇ ವ್ಯಾಸದ ಕೊಟ್ಟಾಗ 2 5d ಸೂತ್ರವನ್ನು ಹಚ್ಕೊಂಡು ನಾವು ಏನ್ ಮಾಡ್ಬೇಕಾಗುತ್ತೆ, ಲೆಕ್ಕವನ್ನ ಬಿಡಿಸಬೇಕಾಗುತ್ತೆ. ಈಗ ಇಲ್ಲಿ ಬರೋಣ, ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಅಂದ್ರೆ ಈ ವೃತ್ತದ ಇಲ್ಲಿ ತ್ರಿಜ್ಯ ಇರುತ್ತಲ್ಲ, ತ್ರಿಜ್ಯ ಪೈ ಅಂದ್ರೆ ಇದರ ವ್ಯಾಸದ ಆಧಾರದ ಮೇಲೆ ನಾವು ಇರುವಂತದ್ದು. ಇನ್ನ ಈ ತ್ರಿಜ್ಯ ಇರುತ್ತಲ್ಲ, ಈ ತ್ರಿಜ್ಯದ ಸ್ಕ್ವೇರ್ 2 ಪೈ ಆರ್ ಸ್ಕ್ವೇರ್. ನೋಡಿ, ಪೈ ಅಂದ್ರೆ 22 ಅಂಶ ಅಥವಾ 7/22 ಅಥವಾ 3.14ಕ್ಕೆ ಸಮ ಆಗಿರುತ್ತೆ ಅಂತಾರ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇನ್ನು ಅರ್ಧ ವೃತ್ತದ ಸುತ್ತಳತೆ, ಈ ಸುತ್ತಳತೆ ಇರುತ್ತಲ್ಲ ಅದರ ಅರ್ಧ 2 ಪೈ ಆರ್ ಡಿವೈಡ್ ಬೈ 2 ಹಚ್ಚಬಹುದು ಅಥವಾ 5d ಡಿವೈಡ್ ಬೈ 2 ಹಚ್ಚಬಹುದು ವಿದ್ಯಾರ್ಥಿಗಳೇ. ಈ ಎಲ್ಲ ಸೂತ್ರಗಳು ನಮ್ಮ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಎಲ್ಲಿದ್ದಪ್ಪ ಅಂದ್ರೆ 4ನೇ ತರಗತಿಯಿಂದ 7ನೇ ತರಗತಿ ಅಥವಾ 8ನೇ ತರಗತಿವರೆಗೂ ಈ ಸೂತ್ರಗಳು ಎಲ್ಲರಿಗೂ ಯೂಸ್ ಆಗ್ತಾವ. ಬಳಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.